ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು NMMS ಎಕ್ಸಾಮ್ ಈ ಒಂದು ಎಕ್ಸಾಮ್ನ ಬಯಾಲಜಿ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೇವೆ. ನಾವು ಆಲ್ರೆಡಿ ಒಂದು ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿದ್ದೇವೆ. ಅದರಿಂದ ಇವತ್ತು ಎರಡನೇ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಶುರು ಮಾಡೋಣವಾ? ನೋಡಿ, ಇಲ್ಲಿ 24ನೇ ಪ್ರಶ್ನೆ ಇದೆ ಅಂತ ಇದೆ. ಈ ಪ್ರಶ್ನೆ ಅಂದ್ರೆ ಬಯಾಲಜಿ ಪ್ರಶ್ನೆ, ಜೀವಶಾಸ್ತ್ರದ ಪ್ರಶ್ನೆಗಳು ನಿಮ್ಗೆ ಈ ಒಂದು ಕ್ವಶನ್ ನಂಬರ್ ಇಂದ ಸ್ಟಾರ್ಟ್ ಆಗತ್ತೆ. ಗೊತ್ತಾಯ್ತಾ? ನೋಡಿ, ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ. ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ: ಸಾವಯವ ಸ್ವರೂಪ ಹೊಂದಿದೆ, ಮಾನವ ನಿರ್ಮಿತ ನಿರವಯವ ಲವಣವಾಗಿದೆ, ಸಾಕಷ್ಟು ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತದೆ, ಸಾಪೇಕ್ಷವಾಗಿ ಸಸ್ಯ ಪೋಷಕಗಳನ್ನ ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. The correct statement related to fertilizer: option A, organic in nature, man-made inorganic salt, provides a lot of humus to the soil, relatively less rich in plant nutrients. ಸೊ ಇಲ್ಲಿ ರಸಗೊಬ್ಬರ, ಇಲ್ಲಿ ತೆಗೆದುಕೊಂಡಿರುವಂತಹ ವರ್ಡ್ ಏನು? ರಸಗೊಬ್ಬರ, ಸಾವಯವ ಗೊಬ್ಬರ ಅಲ್ಲ, ಅಲ್ವಾ? ಸೊ ನಾಟ್ ಅ ಆರ್ಗ್ಯಾನಿಕ್ ಫರ್ಟಿಲೈಸರ್. ಇಲ್ಲಿ ನಾವು ತೆಗೆದುಕೊಂಡಿರುವಂತದ್ದು ರಸಗೊಬ್ಬರ. ರಸಗೊಬ್ಬರ ಸಾವಯವ ಸ್ವರೂಪವನ್ನ ಹೊಂದಿಲ್ಲ, ಆದರೆ ಇದು ಮಾನವ ನಿರ್ಮಿತವಾಗಿದೆ ಮತ್ತೆ ನಿರವಯವ ಲವಣವಾಗಿದೆ. ಇದು ಸಾಕಷ್ಟು ಹ್ಯೂಮಸ್ ಅನ್ನ ಮಣ್ಣಿಗೆ ಒದಗಿಸೋದಿಲ್ಲ. ಸಾವಯವ ಗೊಬ್ಬರ ಮಾತ್ರ ಮಣ್ಣಿಗೆ ಹ್ಯೂಮಸ್ ಅನ್ನ ಒದಗಿಸುತ್ತೆ, ಆದ್ರೆ ರಸಗೊಬ್ಬರ ಮಣ್ಣಿಗೆ ಹ್ಯೂಮಸ್ ಅನ್ನ ಒದಗಿಸೋದಿಲ್ಲ. ಸಾಪೇಕ್ಷವಾಗಿ ಸಸ್ಯ ಪೋಷಕಗಳನ್ನ ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಇದು ಕೂಡ ತಪ್ಪಾದ ಉತ್ತರ ಅಂತ ಹೇಳ್ಬಹುದು. ರಸಗೊಬ್ಬರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಪೋಷಕಗಳು ಕಂಡುಬರುತ್ತೆ. ಸೊ the organic, it is not a organic fertilizer, it is not in a organic in nature, but it is man-made. The fertilizer is the correct statement related to the fertilizer. The fertilizer is man-made inorganic salt. Yes, so this is the correct answer. It is, the fertilizer is man-made inorganic salt. Provides a lot of humus to the soil. No, it does not provides the lot of humus to the soil. If it is a organic fertilizer, so then only it is able to provide the humus to the soil. Relatively less rich in plant nutrients. That is also wrong one. It is not relative. ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಹೇಳ್ಬಹುದು. ಇಟ್ ಈಸ್ ಅ ಮ್ಯಾನ್ ಮೇಡ್ ಇನ್ಆರ್ಗ್ಯಾನಿಕ್ ಸಾಲ್ಟ್. ಮಾನವ ನಿರ್ಮಿತ ನಿರವಯವ ಲವಣವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ. The microorganism that reproduces only inside the cell of the host organism: ಬ್ಯಾಕ್ಟೀರಿಯಾ, ಫಂಗೈ, ವೈರಸ್, ಪ್ರೋಟೋಜೋವಾ. ಆತಿಥೇಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುವ ಸೂಕ್ಷ್ಮ ಜೀವಿ ಯಾವುದು ಅಂತ ಇದೆ. ಬೇರೊಂದು ಜೀವಿಯಲ್ಲಿ ಅದೇನ್ ಮಾಡುತ್ತೆ? ಸಂತಾನೋತ್ಪತ್ತಿಯನ್ನ ನಡೆಸುವಂತಹ ಒಂದು ಜೀವಿ. ಇಲ್ಲಿ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ವೈರಸ್, ಪ್ರೋಟೋಜೋವಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರವನ್ನ ನಾವು ಯಾವ್ದು ಹೇಳ್ಬೋದು? ವೈರಸ್ ಅಂತ ಹೇಳ್ಬೋದು. ಯಾಕೆ ವೈರಸ್? ವೈರಸ್ ಒಂದು ಜೀವಿಯ ದೇಹದ ಹೊರಗಿದ್ದಾಗ, when it is outside the body of the organism, ಆಗ ಅದು ಸಂತಾನೋತ್ಪತ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿರ್ಜೀವ ಒಂದು ವಸ್ತುವಿನಂತೆ ವರ್ತನೆ ಮಾಡುತ್ತೆ ವೈರಸ್. ಆದ್ರೆ ಅದು ಒಂದು ಜೀವಿಯ ದೇಹದೊಳಗಿದ್ದಾಗ ಮಾತ್ರ ಅದು ಒಂದು ಜೀವಿಯಂತೆ ವರ್ತನೆ ಮಾಡುತ್ತೆ ಮತ್ತೆ ಸಂತಾನೋತ್ಪತ್ತಿಯನ್ನ ನಡೆಸುತ್ತೆ. ಆದ್ರಿಂದ ಜೀವಿಯ ದೇಹದ ಹೊರಗೆ ಅದು ಸಂತಾನೋತ್ಪತ್ತಿಯನ್ನ ನಡೆಸೋದಿಲ್ಲ. ಆದ್ರೆ ಉಳಿದೆಲ್ಲ ಸೂಕ್ಷ್ಮ ಜೀವಿಗಳೇನ್ ಮಾಡುತ್ತೆ? ಜೀವಿಯ ದೇಹದ ಹೊರಗೂ ಕೂಡ ಅವು ಸಂತಾನೋತ್ಪತ್ತಿಯನ್ನ ಮಾಡುತ್ತೆ. So correct answer is virus, because it reproduces inside the host body, not outside the environment. Okay. ಸರಿಯಾದ ಉತ್ತರ ವೈರಸ್. ನೆಕ್ಸ್ಟ್ ಕ್ವಶನ್ ನೋಡಿ. ವಿಜ್ಞಾನಿಗಳು ಮತ್ತು ಅವರ ಕೊಡುಗೆಗಳನ್ನ ಸರಿಯಾಗಿ ಹೊಂದಾಣಿಕೆ ಮಾಡಿ ಅಂತ ಇದೆ. The correct matching of scientists and their contribution: Louis Pasteur, ಅಲೆಕ್ಸಾಂಡರ್ ಫ್ಲೆಮಿಂಗ್, ಎಡ್ವರ್ಡ್ ಜನರ್, ರಾಬರ್ಟ್ ಕೋಚ್ ಅಂತ ಇದೆ.
And the discovered penicillin, discovered vaccine for smallpox, discovered bacillus anthracis, discovered fermentation. ಇಲ್ಲಿ ನೋಡಿ, ಲೂಯಿಸ್ ಪಾಶ್ಚರ್ ಅನ್ನುವಂಥ ವಿಜ್ಞಾನಿ ಏನ್ ಮಾಡ್ತಾನೆ, ಅವರು ಹುದುಗುವಿಕೆಯನ್ನ ಆವಿಷ್ಕಾರ ಮಾಡ್ತಾರೆ. ಹಾಗೆ ನಿಮ್ಗೆ ಗೊತ್ತಿದೆ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನುವಂಥ ವಿಜ್ಞಾನಿ ಪೆನ್ಸಿಲಿನ್ ಅನ್ನ ಆವಿಷ್ಕರಿಸಿದಂಥ ವಿಜ್ಞಾನಿ ಅಂತ ಹೇಳ್ಬಹುದು. ಎಡ್ವರ್ಡ್ ಜನ್ನರ್ ರವರು ಸಿಡುಬು ರೋಗಕ್ಕೆ ಲಸಿಕೆಯನ್ನ ಕಂಡುಹಿಡಿತಾರೆ. ರಾಬರ್ಟ್ ಕೋಚ್ ಬೆಸಿಲಸ್ ಅಂಥ್ರಾಸಿಸ್ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾವನ್ನ ಆವಿಷ್ಕರಿಸಿರ್ತಾರೆ ಅಲ್ವಾ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? A4. A4 ಯಾವ ಆಪ್ಷನ್ ಅಲ್ಲಿ ಇದೆ? ಇದೆರಡು ಆಪ್ಷನ್ ಅಲ್ಲಿ ಇದೆ ಅಲ್ವಾ. ಹಾಗಾದ್ರೆ ನೋಡಿ, ಬಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ B1 ಇಲ್ಲಿದೆ ಅಲ್ವಾ. ಇಲ್ಲಿ B1 ಇಲ್ಲ. ಇದೊಂದೇ ಆಪ್ಷನ್ ಏನಾಗಿದೆ ಸರಿಯಾಗಿ ನಮ್ಗೆ ಕಾಣಿಸ್ತಾ ಇದೆ. C2 ಸಿಡುಬು ರೋಗಕ್ಕೆ ಲಸಿಕೆ, ಹಾಗೆ ಡಿ ರಾಬರ್ಟ್ ಕೋಚ್ ಬೆಸಿಲಸ್ ಅಂಥ್ರಾಸಿಸ್. ಆದ್ರಿಂದ ಸರಿಯಾದ ಉತ್ತರ ಆಪ್ಷನ್ A. ಇಲ್ಲಿ ನೋಡಿ, ಲೂಯಿಸ್ ಪಾಶ್ಚರ್ he discovered the fermentation process, and Alexander Fleming he discovered the penicillin. Edward Jenner he discovered the vaccine for smallpox, and Robert Koch discovered the bacillus anthracis. ಇಲ್ಲಿ ನೋಡಿ, ಇಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ನಮ್ಗೆ ಗೊತ್ತಿದೆ, he discovered the ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಅಲ್ವಾ. ಇಲ್ಲಿ ನೋಡಿ, ಬಿ ಏನಾಗಿದೆ, ಒಂದನೇ ಉತ್ತರ ಸರಿ ಇದೆ. B1 ಎಲ್ಲಿ ಸರಿ ಇದೆ? ಇಲ್ಲಿ ಅಲ್ವಾ, ಮೊದಲನೇ ಆಪ್ಷನ್ ಅಲ್ಲಿ. ಆದ್ರಿಂದ ಸರಿಯಾದ ಉತ್ತರ ಆಪ್ಷನ್ A. ಇಪ್ಪತ್ತೇಳನೇ ಪ್ರಶ್ನೆಯನ್ನ ನೋಡಿ. ದ ಪ್ರೊಸೆಸ್ ಆಫ್ ಲೂಸ್ನಿಂಗ್ ಅಂಡ್ ಟರ್ನಿಂಗ್ ಆಫ್ ದ ಸಾಯಿಲ್. ದ ಪ್ರೊಸೆಸ್ ಆಫ್ ಲೂಸ್ನಿಂಗ್ ಅಂಡ್ ಟರ್ನಿಂಗ್ ಆಫ್ ದ ಸಾಯಿಲ್, ಮಣ್ಣನ್ನ ತಿರುವಿ ಹಾಕಿ ಸಡಿಲಗೊಳಿಸುವಂತಹ ಒಂದು ಪ್ರಕ್ರಿಯೆ. ಉಳುಮೆ, ಕೊಯ್ಲು, ಬಿತ್ತನೆ, ಒಕ್ಕಣೆ. ನೋಡಿ, ಇಲ್ಲಿ ಒಂದು ಕೃಷಿಯ ಪದ್ಧತಿಗಳನ್ನ ಕೊಟ್ಟಿದ್ದಾರೆ ಅಲ್ವಾ. ಒಂದು ಕೃಷಿಯನ್ನ, ನಾವು ಬೆಳೆಯನ್ನ ಬೆಳೆಯಲಿಕ್ಕೆ ಯಾವ ಯಾವ ಒಂದು ರೀತಿಯಾದಂತಹ ಒಂದು ಹಂತಗಳನ್ನ ಅನುಸರಿಸ್ತೇವೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಒಕ್ಕಣೆ ಅನ್ನುವಂಥದ್ದು ಏನ್ ಮಾಡ್ತೇವೆ ನಾವು, ಒಂದು ಕೊಯ್ಲು ಆದ ನಂತರ ನಡೆಯುವಂತಹ ಒಂದು ಕ್ರಿಯೆ ಇದು. ಇದು ಮಣ್ಣಿಗೆ ಯಾವುದೇ ರೀತಿಯಾಗಿ ಸಂಬಂಧಿಸಿಲ್ಲ. ಬಿತ್ತನೆ ಮಣ್ಣನ್ನು ತಿರುವಿ ಹಾಕಿ ಸಡಿಲುಗೊಳಿಸುವಂತಹ ಕ್ರಿಯೆ ಅಲ್ಲ, ಅದು ಬೀಜಗಳನ್ನ ಬಿತ್ತುವಂತಹ ಕ್ರಿಯೆ. ಕೊಯ್ಲು ಅಂದರೆ ಬೆಳೆದಿರುವಂತಹ ಬೆಳೆಗಳನ್ನ ಸರಿಯಾದ ಸಂದರ್ಭದಲ್ಲಿ ಏನ್ ಮಾಡೋದು, ಅವುಗಳನ್ನ ಕೊಯ್ದು ಸಂಗ್ರಹಣೆ ಮಾಡೋದು ಅಲ್ವಾ, ಅದನ್ನ ಕೊಯ್ಲು ಅಂತ ಹೇಳ್ತೇವೆ. ಉಳುಮೆ ಅಂದ್ರೆ ಮಣ್ಣನ್ನ ತಿರುವಿ ಹಾಕಿ ಸಡಿಲುಗೊಳಿಸುವಂತಹ ಪ್ರಕ್ರಿಯೆ ಅಲ್ವಾ. ಸರಿಯಾದ ಉತ್ತರ ಉಳುಮೆ. ಹಿಯರ್ ಟಿಲ್ಲಿಂಗ್, ಹಾರ್ವೆಸ್ಟಿಂಗ್, sowing and threshing. Threshing means it is performed after the harvesting, sowing the seeds. So it is not a process of loosening and turning of the soil. Harvesting ಅಂದ್ರೆ ಕೊಯ್ಲು ಅಲ್ವಾ. ಬೆಳೆಗಳನ್ನ ಕೊಯ್ದು, ಬೆಳೆದ ನಂತರ ಕೊಯ್ದು ಸಂಗ್ರಹಣೆ ಮಾಡುವಂಥದ್ದು. ಇಲ್ಲೂ ಕೂಡ ಅಲ್ಲಿ ಮಣ್ಣನ್ನ there is no process of loosening and turning the soil. So correct answer is tilling. Option A is the correct answer. Next question ನೋಡಿ. Farmers used to grow legumes as a fodder in one season and wheat in the next season. By this method, the nutrient replenished in the soil is. ಇಲ್ಲಿ ರೈತರು ಏನ್ ಮಾಡ್ತಾರೆ ಅಂದ್ರೆ, ಮೊದಲು ದ್ವಿದಳ ಧಾನ್ಯವಾದಂತಹ ಈ ಲೆಗ್ಯೂಮ್ ಸಸ್ಯಗಳು ಅಂದ್ರೆ ಶೇಂಗಾ, ಉದಾಹರಣೆಗೆ ಶೇಂಗಾ ಗಿಡಗಳನ್ನ ಬೆಳಿತಾರೆ ಒಂದು ಋತುವಿನಲ್ಲಿ. ಸೊ ಇನ್ ದ ಅನದರ್ ಸೀಸನ್ ದೇ ವಿಲ್ ಗ್ರೋ ದ ವೀಟ್. ಇನ್ನೊಂದು ಸೀಸನ್ ಅಲ್ಲಿ ಗೋಧಿಯನ್ನ ಬೆಳಿತಾರೆ. ಇಲ್ಲಿ ಈ ರೀತಿಯಾಗಿ ಬೆಳೆಯನ್ನ ಬೆಳೆಯೋದ್ರಿಂದ, ಸೊ ವಿಚ್ ನ್ಯೂಟ್ರಿಯೆಂಟ್ ಈಸ್ ರಿಪ್ಲೆನಿಶ್ಡ್ ಇನ್ ದ ಸಾಯಿಲ್, ಯಾವ ಒಂದು ಪೋಷಕಾಂಶ ಮಣ್ಣಿನಲ್ಲಿ ಮರುಭರ್ತಿ ಆಗತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಫಾಸ್ಫರಸ್ ಅಂದ್ರೆ ರಂಜಕ, ಪೊಟ್ಯಾಷಿಯಂ, ಸಲ್ಫರ್, ನೈಟ್ರೋಜನ್. ಪೊಟ್ಯಾಷಿಯಂ, ಸಲ್ಫರ್ ಅಂದ್ರೆ ಗಂಧಕ, ಹಾಗೆ ನೈಟ್ರೋಜನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನೈಟ್ರೋಜನ್ ಅಂತ ಹೇಳ್ಬಹುದು. ಯಾಕೆ ಅಂದ್ರೆ ಈ ಲೆಗ್ಯೂಮ್ ಸಸ್ಯಗಳು, ಲೆಗ್ಯೂಮ್ ಪ್ಲಾಂಟ್ಸ್
ದೇ ಫಿಕ್ಸ್ ದ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ಸ್ಥಿರೀಕರಣಗೊಳಿಸುತ್ತೆ. ಅಂದ್ರೆ ವಾತಾವರಣದಲ್ಲಿ ನೈಟ್ರೋಜನ್ N2 ಈ ಒಂದು ಫಾರ್ಮಲ್ ಇದೆ ಅಲ್ವಾ. ಈ ಒಂದು ನೈಟ್ರೋಜನ್ ಅನ್ನ ಸಸ್ಯಗಳು ನೇರವಾಗಿ ಅವು ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಕೆಲವು ಸಸ್ಯಗಳಲ್ಲಿ ಉದಾಹರಣೆಗೆ ಈ ನೈಟ್ರೋಜನ್ ಅನ್ನುವಂಥದ್ದು ಸಸ್ಯದ ಬೆಳವಣಿಗೆಗೆ ತುಂಬಾ ಅಗತ್ಯವಾಗಿರುವಂತಹ ಒಂದು ಪೋಷಕಾಂಶ. ಆದ್ರಿಂದ ಈ ಸಸ್ಯಗಳು ಏನ್ ಮಾಡುತ್ತೆ, ಈ ಲೆಗ್ಯೂಮ್ ಸಸ್ಯಗಳು ಏನ್ ಮಾಡುತ್ತೆ, ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ಅಮೋನಿಯಾ ಹಾಗೆ ಸಸ್ಯಗಳು ಯಾವ ಒಂದು ಫಾರ್ಮ್ ಅಲ್ಲಿ ಅದನ್ನ ಪೋಷಕಾಂಶವಾಗಿ ತೆಗೆದುಕೊಳ್ಳುತ್ತೆ ಅಲ್ವಾ, ಆ ಒಂದು ಇದಕ್ಕೆ ಅವು ಬದಲಾವಣೆ ಮಾಡುತ್ತೆ. ಉದಾಹರಣೆಗೆ ಅಮೋನಿಯಾವಾಗಿ ಅವು ಬದಲಾವಣೆ ಮಾಡುತ್ತೆ. ಈ ಒಂದು ಬದಲಾವಣೆಯಿಂದ ಏನಾಗತ್ತೆ ಅಂದ್ರೆ ಮಣ್ಣಿನಲ್ಲಿ ನೈಟ್ರೋಜನ್ ಅಂಶ ಹೆಚ್ಚಾಗತ್ತೆ. ಆದ್ರಿಂದ ಬೆಳೆಗಳು ನಂತರ ಗೋಧಿ ಬೆಳೆನ ಬೆಳೆದ್ರೆ ಆ ಗೋಧಿ ಬೆಳೆ ಉತ್ತಮವಾಗಿ ಬೆಳೆಯುತ್ತೆ ಅಲ್ವಾ. ಆದ್ರಿಂದ ಈ ಒಂದು ವಿಧಾನದಲ್ಲಿ ಮಣ್ಣಿನಲ್ಲಿ ಮರುಭರ್ತಿ ಆಗುವಂತ ಒಂದು ಪೋಷಕಾಂಶ, ಸೊ ದಟ್ ಈಸ್ ನೈಟ್ರೋಜನ್. ಯಾವ ರೀತಿಯಾಗಿ ಆಗತ್ತೆ ಅದನ್ನ ಹೇಳಿದ್ದೇನೆ ಅಲ್ವಾ, ನೈಟ್ರೋಜನ್ ಸ್ಥಿರೀಕರಣದ ಮೂಲಕ. 29ನೇ ಪ್ರಶ್ನೆನ ನೋಡಿ. The source book that keeps a record of endangered animals and plants. Blue data book, yellow data book, red data book, green data book. The correct answer is red data book. But what is this endangered animals and plants? Endangered animals and plants ಅಂದ್ರೆ ಅಪಾಯದ ಅಥವಾ ಅಳಿವಿನ ಅಂಚಿನಲ್ಲಿರುವಂತಹ ಒಂದು ಪ್ರಾಣಿಗಳು. ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ಅವು ಆ ಅಳಿದು ಹೋಗುತ್ತೆ. ಆ ರೀತಿಯಾದಂತಹ ಒಂದು ಪ್ರಾಣಿಗಳ ಒಂದು ಮತ್ತೆ ಸಸ್ಯಗಳ ಒಂದು ಏನಿದೆ ದಾಖಲೆಯನ್ನ ನಿರ್ವಹಿಸಲಿಕ್ಕೆ ಒಂದು ಪುಸ್ತಕ ಇದೆ. ಇದನ್ನ ರೆಡ್ ಡಾಟಾ ಬುಕ್ ಅಂತ ಕರೀತಾರೆ. ಅಪಾಯಕ್ಕೊಳಗಾದ ಎಲ್ಲಾ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನ ಹೊಂದಿರುವಂತಹ ಆಕಾರ ಗ್ರಂಥ ಯಾವುದು? ಕೆಂಪು ದತ್ತಾಂಶ ಪುಸ್ತಕ, ರೆಡ್ ಡಾಟಾ ಬುಕ್. 30ನೇ ಪ್ರಶ್ನೆಯನ್ನ ನೋಡಿ. ರೇಷ್ಮೆ ಹುಳುವಿನ ಜೀವನ ಚಕ್ರದ ಸರಿಯಾದ ಕ್ರಮ. ಇಲ್ಲಿ ನೋಡಿ, ರೇಷ್ಮೆ ಹುಳು ಮೊದಲಿಗೆ ಮೊಟ್ಟೆ ರೂಪದಲ್ಲಿ ಇರುತ್ತೆ ಅಲ್ವಾ. ಮೊಟ್ಟೆ ಏನಾಗತ್ತೆ? ಲಾರ್ವಾ, ಪ್ಯೂಪ, ಮೊಟ್ಟೆ, ಪ್ರೌಢ. ಮೊಟ್ಟೆ, ಲಾರ್ವಾ, ಪ್ಯೂಪ, ಪ್ರೌಢ. ಮೊಟ್ಟೆ, ಪ್ಯೂಪ, ಲಾರ್ವಾ, ಪ್ರೌಢ. ಪ್ಯೂಪ, ಲಾರ್ವಾ, ಮೊಟ್ಟೆ, ಪ್ರೌಢ. ಇಲ್ಲಿ ನೀವು ಸಾಮಾನ್ಯವಾಗಿ ಚಿಟ್ಟೆಯ ಜೀವನ ಚಕ್ರವನ್ನ ನೋಡಿರ್ತೀರಾ ಅಲ್ವಾ. ಅದು ಮೊಟ್ಟೆಯಾಗಿರತ್ತೆ, ನಂತರ ಅದು ಲಾರ್ವಾ ಹಂತಕ್ಕೆ ಬರುತ್ತೆ, ನಂತರ ಅದು ಚಿಟ್ಟೆಯಾಗಿ ಬದಲಾವಣೆ ಆಗುವಂತ ಒಂದು ಹಂತವನ್ನ ನೋಡಿರ್ತೀರಾ. ಅದೇ ರೀತಿ ರೇಷ್ಮೆ ಹುಳುವಿನಲ್ಲಿ ಯಾವ ಹಂತಗಳು ಕಂಡು ಬರುತ್ತೆ ಅನ್ನೋದನ್ನ ನೀವು ಕಂಡುಹಿಡಿಬೇಕು. ಇಲ್ಲಿ ನೋಡಿ, ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಲೈಫ್ ಸೈಕಲ್ ಆಫ್ ದಿ ಸಿಲ್ಕ್ ವರ್ಮ್: ಲಾರ್ವಾ, ಪ್ಯೂಪಾ, ಎಗ್, ಅಡಲ್ಟ್. ಎಗ್, ಲಾರ್ವಾ, ಪ್ಯೂಪಾ, ಅಡಲ್ಟ್. ಎಗ್, ಪ್ಯೂಪಾ, ಲಾರ್ವಾ, ಅಡಲ್ಟ್. ಪ್ಯೂಪಾ, ಲಾರ್ವಾ, ಎಗ್ ಅಂಡ್ ಅಡಲ್ಟ್. ಇಲ್ಲಿ ನೋಡಿ, ನಿಮ್ಗೆ ಒಂದು ಚಿತ್ರವನ್ನ ತೋರಿಸ್ತೇನೆ. ಇಲ್ಲಿ ನೋಡಿ, ಇದು ರೇಷ್ಮೆ ಹುಳುವಿನ ಜೀವನ ಚಕ್ರ ಅಂತ ಹೇಳ್ಬಹುದು. ಇಲ್ಲಿ ಎಗ್ ಮೊಟ್ಟೆ ಅಲ್ವಾ. ಮೊಟ್ಟೆ ಇರುವಂತದ್ದು ಏನಾಗಿದೆ? ಲಾರ್ವಾ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿಯಾಗಿ ಇದನ್ನ ನಾವು ಲಾರ್ವಾ ಅಂತ ಹೇಳ್ಬಹುದು. ಮೊಟ್ಟೆ ಏನಾಗಿದೆ? ಅದು ಲಾರ್ವಾವಾಗಿ ಬದಲಾವಣೆ ಆಗಿದೆ. ಈ ಲಾರ್ವಾ ಅನ್ನುವಂಥದ್ದು ಕಕೂನ್ ಅನ್ನ ಉಂಟು ಮಾಡುತ್ತೆ. ಕಕೂನ್ ನ ಒಳಗಡೆ ಏನಿರುತ್ತೆ? ಪ್ಯೂಪಾ ಇರುತ್ತೆ. ಗೊತ್ತಾಯ್ತಾ? ಈ ಕಕೂನ್ ಅನ್ನುವಂತಹ ಒಂದು ರಚನೆಯ ಒಳಗೆ ಇಲ್ಲಿದೆ ಅಲ್ವಾ, ಇದರ ಒಳಗಡೆ ಪ್ಯೂಪಾ ಕಂಡು ಬರುತ್ತೆ. ಇದೇನಾಗತ್ತೆ? ಅದು ಅಡಲ್ಟ್ ಮಾತ್ ಆಗಿ ಬದಲಾವಣೆ ಆಗತ್ತೆ, ಅಡಲ್ಟ್ ಆಗಿ ಬದಲಾವಣೆ ಆಗತ್ತೆ ಅಲ್ವಾ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಮೊಟ್ಟೆ, ಲಾರ್ವಾ. ನೋಡಿ, ಮೊದಲನೇ ಹಂತ ಮೊಟ್ಟೆ ಅಲ್ವಾ. ಮೊಟ್ಟೆ ಇರುವಂತಹ ಆಪ್ಷನ್ಸ್ ಯಾವುದು? ಬಿ ಮತ್ತೆ ಸಿ. ಮೊಟ್ಟೆ ಆದ್ಮೇಲೆ ಏನಾಗತ್ತೆ? ಅದು ಲಾರ್ವಾ ಆಗಿ ಬದಲಾವಣೆ ಆಗತ್ತೆ, ಪ್ಯೂಪಾ ಆಗೋದಿಲ್ಲ ಅಲ್ವಾ. ಪ್ಯೂಪಾ ಆಗೋದಿಲ್ಲ. ಲಾರ್ವಾ ಏನಾಗತ್ತೆ? ಪ್ಯೂಪಾವಾಗಿ ಬದಲಾವಣೆ ಆಗತ್ತೆ. ನಂತರ ಪ್ರೌಢ ಒಂದು ರೇಷ್ಮೆ ಹುಳುವಾಗಿ ಅದು ಬದಲಾವಣೆ ಆಗತ್ತೆ ಅಲ್ವಾ. ನೋಡಿ, ಇದು ಸರಿಯಾದ ಉತ್ತರ. ಎಗ್, ಲಾರ್ವಾ, ಪ್ಯೂಪಾ, ಅಡಲ್ಟ್. ನೆಕ್ಸ್ಟ್ ಕ್ವಶನ್. The components of pistil among the following: stigma, style, ovary, filament, anther, pollen. Stigma, filament, ovule, style, filament, ovary.
Here, pistil is that is the female reproductive structure. So, female reproductive structure ಅಲ್ಲಿ ಏನೇನಿರುತ್ತೆ? So, this is the pistil. It contains, so this structure is called as stigma, and this is style, and this is ovary. ಅಲ್ವಾ? Stigma, style, ovary. This is the part of the pistil. Stigma, style and ovary. ಅಲ್ವಾ? ನೋಡಿ, ಈ ಕೆಳಗಿನವುಗಳಲ್ಲಿ ಶಲಾಕೆಯ ಘಟಕಗಳು ಯಾವುದು? ಶಲಾಕೆ ಅನ್ನುವಂಥದ್ದೇನು? ಅದು ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಈ ಭಾಗವನ್ನ ಇದನ್ನ ಶಲಾಕಾಗ್ರ ಅಂತ ಹೇಳ್ಬೋದು ಅಲ್ವಾ? ಪರಾಗ ರೇಣುಗಳಲ್ಲಿ ಏನಾಗತ್ತೆ, ಆ ಒಂದು ಭಾಗದಲ್ಲಿ ಅವು ಅಂಟಿಕೊಳ್ಳುತ್ತೆ. ಶಲಾಕನಳಿಕೆ, ಶಲಾಕಾಗ್ರ, ಶಲಾಕನಳಿಕೆ, ಅಂಡಾಶಯ, ಅಂಡಾಣುಗಳನ್ನ ಹೊಂದಿರುವಂತಹ ಒಂದು ಅಂಡಾಶಯ ಅಲ್ವಾ? ಅಂಡಾಶಯ ಅಂತ ಕರೀತಾರೆ. ಆದ್ರಿಂದ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ. ನೋಡಿ, ನಿಮ್ಗೆ ಈ ಚಿತ್ರವನ್ನ ನೋಡಿದ್ರೆ ಗೊತ್ತಾಗತ್ತೆ. ಸ್ಟ್ರಕ್ಚರ್ ಆಫ್ ಪಿಸ್ಟಿಲ್, ಸ್ಟಿಗ್ಮಾ, ಸ್ಟೈಲ್ ಮತ್ತೆ ಓವರಿ ಇರುತ್ತೆ. ಓವರಿ ಒಳಗಡೆ ಓವ್ಯೂಲ್ ಅಂದ್ರೆ ಅಂಡಾಣುಗಳು ಇರುತ್ತೆ. ಇವು ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಅಂತ ಕರಿಬಹುದು ನಾವು. ನೆಕ್ಸ್ಟ್ ಕ್ವಶನ್ ನೋಡಿ. The machine called combine is the combination of following: plow and harvester, seed drill and thresher, harvester and thresher, harvester and mote. ಇಲ್ಲಿ ಈ ಕಂಬೈನ್ ಅನ್ನುವಂತಹ ಒಂದು ಯಂತ್ರ, ಈ ಯಂತ್ರವನ್ನ ಎರಡು ವಿಧವಾದ ಒಂದು ಯಂತ್ರಗಳ ಒಂದು ಜೋಡಣೆಯಿಂದ ಮಾಡಲಾಗಿದೆ. ಅದು ಯಾವುದು ಅಂತ. ಈ ಕಂಬೈನ್ ಅನ್ನುವಂತಹ ಒಂದು ಯಂತ್ರವನ್ನ ಹಾರ್ವೆಸ್ಟರ್ ಮತ್ತೆ ಥ್ರೆಷರ್, ಅಂದ್ರೆ ಹಾರ್ವೆಸ್ಟರ್ ಅಂದ್ರೆ ಕೊಯ್ಲನ್ನ ಮಾಡ್ಲಿಕ್ಕೆ, ಮತ್ತೆ ಕೊಯ್ದಿರುವಂತಹ ಒಂದು ಆ ಒಂದು ಬೆಳೆಗಳನ್ನ ಅದು ಒಕ್ಕಣೆಯನ್ನ ಮಾಡ್ಲಿಕ್ಕೆ ಒಕ್ಕುವ ಯಂತ್ರ ಅಲ್ವಾ? ಅವುಗಳ ಜೋಡಣೆ ಅಂತ ಹೇಳ್ಬಹುದು. ದ ಕಂಬೈನ್ ಎಂದು ಕರೆಯುವಂತಹ ಯಂತ್ರವು ಇವುಗಳ ಜೋಡಣೆಯಾಗಿದೆ. ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರ. ಹಾರ್ವೆಸ್ಟರ್ ಅನ್ನುವಂಥದ್ದು ಕೊಯ್ಲನ್ನ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಒಕ್ಕುವ ಯಂತ್ರ ಆ ಬೆಳೆಗಳನ್ನ ಒಕ್ಕಲು, ಅಂದ್ರೆ ಅದರಲ್ಲಿರುವಂತಹ ಬೇಡದೇ ಇರುವಂತಹ ಒಂದು ಭಾಗಗಳನ್ನ ತೆಗೆದು ಆ ಬೆಳೆಗಳನ್ನಷ್ಟೇ ಅದು ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರ. ನೋಡಿ, ದ ರಿಪ್ರೊಡಕ್ಟಿವ್ ಪಾರ್ಟ್ ಇನ್ ದ ಬ್ರಯೋಫಿಲಮ್ ಈಸ್. ನಿಮ್ಗೆ ಗೊತ್ತಿದೆ, ಕೆಲವೊಂದು ಸಸ್ಯಗಳು ಕಾಂಡದ ಮೂಲಕ ತಮ್ಮ ಹೊಸ ಒಂದು ಗಿಡವನ್ನ ಉತ್ಪತ್ತಿ ಮಾಡುತ್ತೆ. ಉದಾಹರಣೆಗೆ ಗುಲಾಬಿ ಗಿಡ ಅಲ್ವಾ? ಹಾಗೆ ಕೆಲವೊಂದು ಗಿಡಗಳು ಬೇರಿನ ಮೂಲಕ ಹೊಸ ಗಿಡವನ್ನ ಉತ್ಪತ್ತಿ ಮಾಡುತ್ತೆ. ಆದ್ರೆ ಇಲ್ಲಿ ದ ರಿಪ್ರೊಡಕ್ಟಿವ್ ಪಾರ್ಟ್ ಇನ್ ದ ಬ್ರಯೋಫಿಲಮ್ ಪ್ಲಾಂಟ್, ಈ ಬ್ರಯೋಫಿಲಮ್ ಅನ್ನುವಂತ ಗಿಡದಲ್ಲಿ ಎಲೆಯ ಮೂಲಕ, ಎಲೆಯ ಅಂಚುಗಳಲ್ಲಿ ಏನಾಗತ್ತೆ, ಮೊಗ್ಗುಗಳು ಉಂಟಾಗತ್ತೆ. ಈ ಮೊಗ್ಗುಗಳು ಅವು ಮಣ್ಣನ್ನ ಸೇರಿದಾಗ ಹೊಸ ಒಂದು ಗಿಡವಾಗಿ ಬೆಳೆಯುತ್ತೆ. ಆದ್ರಿಂದ ಬ್ರಯೋಫಿಲಮ್ ನಲ್ಲಿ ಯಾವ ಭಾಗದಿಂದ ಸಂತಾನೋತ್ಪತ್ತಿ ನಡೆಯುತ್ತೆ? ಅದು ಎಲೆ. ಬ್ರಯೋಫಿಲಮ್ ಸಸ್ಯದಲ್ಲಿ ಸಂತಾನೋತ್ಪತ್ತಿ ಆಗುವಂತ ಭಾಗ ಯಾವುದು? ಎಲೆ. ನೋಡಿ, ಈ ಬ್ರಯೋಫಿಲಮ್ ಎಲೆಯನ್ನ ನಿಮ್ಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಇದನ್ನ ಬ್ರಯೋಫಿಲಮ್ ಎಲೆ ಅಂತ ಹೇಳ್ಬಹುದು. ಈ ಒಂದು ಕುಳಿಗಳಲ್ಲಿ ಹೊಸ ಒಂದು ಮೊಗ್ಗುಗಳು ಉಂಟಾಗತ್ತೆ, ಬಡ್ಸ್ ಅಲ್ವಾ? ಇದು ಮಣ್ಣನ್ನ ಸೇರಿದಾಗ, ಈ ಎಲೆ ಅನ್ನುವಂಥದ್ದು ಮಣ್ಣಿಗೆ ಸೇರಿದಾಗ ಏನಾಗತ್ತೆ, ಅದು ಹೊಸ ಗಿಡವಾಗಿ ಬೆಳೆಯುತ್ತೆ. ಆದ್ರಿಂದ ಇದರಲ್ಲಿ ಸಂತಾನೋತ್ಪತ್ತಿಯ ಭಾಗವನ್ನ ನಾವು ಎಲೆ ಅಂತ ಕರಿಬಹುದು. 34ನೇ ಪ್ರಶ್ನೆಯನ್ನ ನೋಡಿ. ದ ಪ್ರೊಸೆಸ್ ಆಫ್ ಡೆವಲಪಿಂಗ್ ಟ್ಯಾಡ್ಪೋಲ್ ಇಂಟು ಅಡಲ್ಟ್ ಫ್ರಾಗ್. ಗೊದ ಮೊಟ್ಟೆಯು ಪ್ರೌಢ ಕಪ್ಪೆಯಾಗುವಂತಹ ಪ್ರಕ್ರಿಯೆ. ನೋಡಿ, ಕಪ್ಪೆಯು ಮೊಟ್ಟೆ ಇಟ್ಟ ನಂತರ ಅದೇನ್ ಮಾಡುತ್ತೆ, ಗಂಡು ಲಿಂಗಾಣು ಮತ್ತೆ ಹೆಣ್ಣು ಲಿಂಗಾಣು ಬಾಹ್ಯ ನಿಷೇಚನ ಹೊಂದಿ, ಅಂದ್ರೆ ನೀರಿನಲ್ಲಿ ನಿಷೇಚನ ಹೊಂದಿ ಮೊಟ್ಟೆಯನ್ನ ಉತ್ಪತ್ತಿ ಮಾಡುತ್ತೆ ಅಲ್ವಾ? ಆ ಮೊಟ್ಟೆ ಏನಾಗತ್ತೆ, ಅದು ಟ್ಯಾಡ್ಪೋಲ್, ಗೊದ ಮೊಟ್ಟೆಯಾಗಿ ಬೆಳವಣಿಗೆ ಆಗತ್ತೆ. ಅವು ಬಾಲವನ್ನ ಹೊಂದಿರುತ್ತೆ, ಸಣ್ಣ ಮೀನಿನ ಹಾಗೆ ಕಾಣುತ್ತೆ ಈ ಟ್ಯಾಡ್ಪೋಲ್ ಅನ್ನುವಂಥದ್ದು. ಆ ಒಂದು ಗೊದ ಮೊಟ್ಟೆ ಏನಾಗತ್ತೆ, ಕಪ್ಪೆಯಾಗಿ ಬದಲಾವಣೆ ಆಗತ್ತೆ. ನೀವು ನೋಡಿರಬಹುದು. ಇದನ್ನ ಏನಂತ ಕರೀತಾರೆ? ಮೆಟಾಮಾರ್ಫೋಸಿಸ್, ಬಡ್ಡಿಂಗ್, ಫರ್ಟಿಲೈಸೇಷನ್, ರೀಜನರೇಷನ್. ಇಟ್ ಇಸ್ ಕಾಲ್ಡ್ ಆಸ್ ಮೆಟಾಮಾರ್ಫೋಸಿಸ್, ಅಂದ್ರೆ ರೂಪ ಪರಿವರ್ತನೆ ಅಂತ ಕರೀತಾರೆ. ಗೊತ್ತಾಯ್ತಾ? ಮೊಗ್ಗುವಿಕೆ ಅಂದ್ರೆ ನೀವು ಹೈಡ್ರಾದಲ್ಲಿ ನೋಡಿರ್ತೀರಾ. ನಿಷೇಚನ ಅಂದ್ರೆ ಗಂಡು ಮತ್ತು ಹೆಣ್ಣು ಲಿಂಗಾಣುವಿನ
ಸಮ್ಮಿಲನವನ್ನ ನಿಷೇಚನ ಅಂತ ಕರೀತಾರೆ. ಪುನರುತ್ಪಾದನೆ ಅಂದ್ರೆ ಇದು ಒಂದು ರೀತಿಯಾದಂತಹ ಒಂದು ಅಲೈಂಗಿಕ ರೀತಿಯಾದಂತಹ ಸಂತಾನೋತ್ಪತ್ತಿ ಅಲ್ವಾ. ಒಂದ್ ಯಾವುದೇ ಒಂದು ಭಾಗ ಒಂದು ಹೊಸ ಜೀವಿಯಾಗಿ ಅದು ಉತ್ಪತ್ತಿ ಆಗುವುದು. ಆದ್ರಿಂದ ಇಲ್ಲಿ ಈ ಮೂರು ತಪ್ಪಾದ ಉತ್ತರಗಳು ಅಂತ ಹೇಳ್ಬೋದು. ಸರಿಯಾದ ಉತ್ತರ ಮೆಟಾಮಾರ್ಫೋಸಿಸ್, ರೂಪ ಪರಿವರ್ತನೆ. ನೋಡಿ, ಕೊಟ್ಟಿರುವ ಚಿತ್ರದಲ್ಲಿ ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ABC ಎಂದು ಗುರುತಿಸಿರುವ ಭಾಗಗಳ ಸರಿಯಾದ ಕ್ರಮ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಡಯಾಗ್ರಾಮ್ ಆಫ್ ದಿ female reproductive system in human. The parts labeled as ABC respectively. A ಏನು, B ಏನು, C ಏನು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, A ಅನ್ನುವಂಥದ್ದೇನೋದು ದಟ್ ಈಸ್ ಓವರಿ. ಓವರಿ ಅಂತ ಕರೀತಾರೆ. ಇಲ್ಲಿ ಅಂಡಾಶಯ ಅಂತ ಹೇಳ್ಬಹುದು ಅಲ್ವಾ. ಎ ಅಂಡಾಶಯ, ಬಿ ದಿಸ್ ಇಸ್ fallopian tube, and C it is uterus ಅಲ್ವಾ. ಸಿ ಅನ್ನ ನಾವೇನಂತ ಹೇಳ್ಬೋದು, ಗರ್ಭಕೋಶ ಅಂತ ಹೇಳ್ಬೋದು ಅಲ್ವಾ. ಸಿ ಅನ್ನುವಂಥದ್ದು ಗರ್ಭಕೋಶ, ಬಿ ಅನ್ನುವಂಥದ್ದು ಅಂಡನಾಳ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಎ ಅನ್ನುವಂಥದ್ದು ಅಂಡಾಶಯ ಅಲ್ವಾ. ಓವರಿ, ಎ ಓವರಿ, ಬಿ ಓವಿಡಕ್ಟ್ ಅಲ್ವಾ. ಬಿ ಅನ್ನುವಂಥದ್ದೇನು, ಓವಿಡಕ್ಟ್ ಅಂದ್ರೆ ಅಂಡನಾಳ. ಓವರಿ, ಓವಿಡಕ್ಟ್ ಅಂಡ್ ಯೂಟ್ರಸ್. ಸಿ ಅನ್ನುವಂಥದ್ದೇನು, ಗರ್ಭಾಶಯ. ಆದ್ರಿಂದ ಚಿತ್ರವನ್ನ ಇನ್ನೊಂದ್ಸಲ ನೋಡಿ. ಸರಿಯಾದ ಉತ್ತರ ಡಿ, ಅಂಡಾಶಯ, ಅಂಡನಾಳ, ಗರ್ಭಾಶಯ, ಓವರಿ, ಓವಿಡಕ್ಟ್ ಅಂಡ್ ಯೂಟರಸ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸೊ ಇಲ್ಲಿ ನಾವು ಮಾಡೆಲ್ ಕ್ವಶನ್ ಪೇಪರ್ 2 ಕಂಪ್ಲೀಟ್ ಮಾಡಿದ್ದೇವೆ. ನಾವು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಬಿಡಿಸೋಣ. ಥ್ಯಾಂಕ್ ಯು.